ಓಂ ಶಾಂತಿ. ಡೇಟ್ ಆಗಿದೆ 1 ಏಪ್ರಿಲ್ 1978. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ನಿರಂತರ ಯೋಗಿ ಹಿ ನಿರಂತರ ಸಾಥಿ ಹೇ. ನಿರಂತರ ಯೋಗಿ ಯಾರು? ಅವರೇ ನಿರಂತರ ಸಾಥಿ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. सदा शूरवीर व सदा तख्त व ताजधारी बनाने वाले, हर सेकंड हर संकल्प में श्रेष्ठ त्याग कराकर श्रेष्ठ भाग्य बनाने वाले, सर्व खजानों से संपन्न करने वाले शिव बाबा बोले. ಬಾಬಾ ನಮ್ಮನ್ನು ಯಾವಾಗಲೂ ಶೂರ್ವೀರ್, ಯಾವಾಗಲೂ ಸಿಂಹಾಸನದಲ್ಲಿ ಇರುವ ಹಾಗೆ, ಕಿರೀಟವನ್ನು ಧಾರಣೆ ಮಾಡಿಕೊಳ್ಳುವ ಹಾಗೆ, ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಶ್ರೇಷ್ಠ ತ್ಯಾಗವನ್ನು ಮಾಡಿ ಶ್ರೇಷ್ಠ ಭಾಗ್ಯವನ್ನು ಮಾಡಿಸುವಂತಹ, ಎಲ್ಲ ಖಜಾನೆಗಳಿಂದ ಸಂಪನ್ನ ಮಾಡುವಂತಹ ಬಾಪ್ದಾದ ಹೇಳ್ತಾರೆ. आज मायाजीत विजयी रत्नों का विशेष संगठन है. ಇಂದು ಮಾಯಾಜೀತ್ ವಿಜಯी ರತ್ನಗಳ ವಿಶೇಷವಾದ ಸಂಗಠನ ಇದು. आज के संगठन में बाप दादा किन्हों को देख रहे हैं, जो आदि से अंत तक बाप दादा के सदा फेथफुल, सदा बाप के कदमों पर कदम रखने वाले, सदा के सहयोगी और साथी हैं. ಇಂದು ಸಂಘಟನದಲ್ಲಿ ಬಾಪ್ ದಾದ ಯಾರನ್ನು ನೋಡ್ತಾ ಇದ್ರು ಅಂತಂದರೆ, ಬಾಬನ ಜೊತೆ ಮೊದಲಿಂದಲೂ ಕೊನೆಯವರೆಗೂ ಬಾಬರವರ ಹೆಜ್ಜೆ ಹೆಜ್ಜೆಯಲ್ಲಿ ಇಡ್ತಾ ಬಾಬರವ್ರಿಗೆ ಸದಾ ಸಹಯೋಗಿ ಆಗಿರ್ತಕ್ಕಂಥ ಆತ್ಮಗಳನ್ನು ಬಾಬಾ ನೋಡ್ತಾ ಇದ್ರು. ಹರ್ ಸಮಯ ಬಾಪ್ ಅವ್ರ ಸೇವಾ ಮೇ ಮಗನ್ ರಹನೆ ವಾಲೆ, ಪ್ರತಿ ಸಮಯ ತಂದೆ ಮತ್ತು ಸೇವೆಯಲ್ಲೇ ಮಗ್ನ ಆಗಿರ್ತಕ್ಕಂಥ ಆತ್ಮಗಳು ಸದಾ ಶ್ರೇಷ್ಠ ಮರ್ಯಾದಾओं की ಲಕೀರ್ ಸೆ, ಯಾವಾಗಲೂ ಶ್ರೇಷ್ಠ ಮರ್ಯಾದೆಯ ರೇಖೆಯಲ್ಲಿ ಇರುವಂತಹ, ಸಂಕಲ್ಪ ಮೇ ಭೀ ಬಾಹರ್ ನ ನಿಕಲ್ನೆ ವಾಲೆ, ಸಂಕಲ್ಪದಲ್ಲಿನೂ ಕೂಡ ಹೊರಗಡೆ ಎಲ್ಲೂ ಹೋಗೋದಿಲ್ಲ ಅಂತೆ. ಅಂಥ ಆತ್ಮಗಳು ಮರ್ಯಾದಾ ಪುರುಷೋತ್ತಮ್. ಇಂಥ ಆತ್ಮಗಳಿಗೆ ಏನಂತಾರೆ? ಮರ್ಯಾದಾ ಪುರುಷೋತ್ತಮ್. ऐसे बच्चे सदा हर सेकंड हर संकल्प में जन्म जन्म साथ रहते हैं. ಇಂಥ ಮಕ್ಕಳು ಯಾವಾಗಲೂ ಜನ್ಮ ಜನ್ಮದಲ್ಲೂ ಕೂಡ ಬಾಬಾರವರ ಜೊತೆಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. जो अभी बाप से वायदा निभाते हैं कि तुम ही से बैठूं, तुम ही से हर सेकंड हर कर्म में साथ निभाओ, ऐसे वायदे को निभाने वाले सपूत बच्चों को बाप भी जन्म जन्मांतर साथी भव का वरदान अभी देते हैं. ಯಾವ ಮಕ್ಕಳು ಈಗ ಬಂದ್ರೂ ಸಹಿತ ಏನು ನೀವು ಪ್ರತಿಜ್ಞೆ ಮಾಡಿದ್ದೀರೋ, ಏನು ಪ್ರತಿಜ್ಞೆ ಮಾಡಿದ್ದೀರಿ? ತುಮೀಸೆ ಬೈಟು, ನಿನ್ನ ಜೊತೆನೇ ಕೂಡ್ತೀನಿ, ನಿನ್ನ ಜೊತೆನೇ ಮಾತಾಡ್ತೀನಿ, ನಿನ್ನ ಜೊತೆನೇ ಊಟ ಮಾಡ್ತೀನಿ, ನಿನ್ನ ಜೊತೆನೇ ನಡಿತೀನಿ, ಈ ಥರ ಏನು ನಿಮ್ಮ ಪ್ರತಿಜ್ಞೆಯನ್ನು ನಿಭಾಯಿಸ್ತಾ ಇದ್ದೀರಿ, ಇಂಥ ವಾಯ್ದೆಯನ್ನು ಪ್ರತಿಜ್ಞೆಯನ್ನು ನಿಭಾಯಿಸಿರ್ತಕ್ಕಂಥ ಅವ್ರಿಗೆ ಸಪೂತ್ ಮಕ್ಕಳಂತ ಹೇಳ್ತಾರೆ. ಅಂಥ ಸಪೂತ್ ಮಕ್ಕಳಿಗೆ ಜನ್ಮ ಜನ್ಮಾಂತರದಲ್ಲಿ ಬಾಬಾರವ್ರ ಜೊತೆನೇ ಬರ್ತೀರಾ ಅನ್ನೋ ವರದಾನನ ಕೊಡ್ತಾರೆ. ಯಾರು? ಶಿವಬಾಬಾ. साकार बाप के साथ भिन्न भिन्न नाम रूप से पूज्य में भी साथी और पूजारीपन में भी साथी. ಇಂಥ ಮಕ್ಕಳು ಸದಾ ತಂದೆಯ ಜೊತೆಗೆ ಇರ್ತಕ್ಕಂಥ ಮಕ್ಕಳು. ಸಾಕಾರಿ ಬಾಪ್ ಬ್ರಹ್ಮ ಒಂದು ಏನು ಪೂಜೆ ಆಗ್ತದೋ ಆ ಬ್ರಹ್ಮನ ಜೊತೆಗೆ ನಮ್ಮದು ಕೂಡ ಏನಾಗ್ತಾ ಇರ್ತದೆ? ಪೂಜೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ज्ञानी तो आत्मा बनने में भी साथी और भक्त आत्मा बनने में भी साथी. ಜ್ಞಾನಿ ಆಗಬೇಕು ಅಂದರೆ ಬಾಬಾಗೆ ಸಾಥಿ ಇರ್ತೀರಾ, ಭಕ್ತಾತ್ಮ ಆಗಬೇಕು ಅಂದರೆ ಬಾಬನ ಜೊತೆನೇ ಇರ್ತೀರಾ. ऐसे सदा साथी का व तत्वम का वरदान ऐसी विशेष आत्माओं को अभी प्राप्त होता है. ಈ ಥರ ಯಾವಾಗಲೂ ಬಾಬಾರವ್ರ ಜೊತೆ ಇರೋದ್ರಿಂದ ತತತ್ವವನ್ನು ವರದಾನ ಸಿಕ್ಬಿಡ್ತದೆ. ವಿಶೇಷ ಆತ್ಮಗಳು
ಅಂತ ತಿಳ್ಕೊಂಡು ಹೀಗೆ ನಿಮಗೇನಾಗ್ತದೆ ಪ್ರಾಪ್ತಿ. ಸಂಗಮ ಯುಗದಲ್ಲೇ ಏನು ಮಾಡ್ತಾರೆ ಬಾಬಾ वरदान ಕೊಡ್ತಾರೆ. हर महारथी को स्वयं को चेक करना है कि वर्तमान समय बाप दादा के गुणों, नॉलेज और सेवा में समानता और साथीपन कहाँ तक है. ನೀವು ಎಲ್ಲ ಮಹಾರಥಿಗಳು ಸ್ವಯಂ ಚೆಕ್ ಮಾಡ್ಕೊಳ್ಳಿ. ಏನು ಚೆಕ್ ಮಾಡ್ಕೊಳ್ಬೇಕು? ಸದ್ಯದ ಸಮಯದಲ್ಲಿ ಬಾಪ್ ದಾದಾರವರ ಗುಣಗಳೇನಿದಾವೋ, ಏನು ಜ್ಞಾನ ಇದೆ, ಏನು ಸೇವೆ ಮಾಡಿದ್ರು ಬ್ರಹ್ಮ ಬಾಬಾ, ಅವು ಮೂರದರಲ್ಲಿನೂ ಸಮಾನತೆ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಬ್ರಹ್ಮ ಬಾಬಾ ಹೆಂಗೆ ಸೇವಾ ಮಾಡಿದರು, ಹೆಂಗೆ ಬಾಬಾಗೆ ಸಾಥಿ ಇದ್ದರು, ಬಾಬಾನ ಗುಣಗಳನ್ನ ಹೆಂಗೆ ಧಾರಣೆ ಮಾಡ್ಕೊಂಡಿದ್ರು, ಜ್ಞಾನವನ್ನು ಹೇಗೆ ಹೇಳಿದರು, ಅಷ್ಟು ಸಮಾನತೆ ಮತ್ತು ಸಾಥೀಪನ್ ಕಹಾ ತಕ್ ಹೇ, ಅವ್ರ ಜೊತೆ ಎಷ್ಟಿದ್ದೀರಾ. ಸಮಾನತಾ ಹಿ ಸಮೀಪತಾ ಕೋ ಲಾಯೇಗಿ. ಸಮೀಪ ಅಂದ್ರೇ ಸಮಾನತೆ, ಸಮಾನತೆ ಅಂದ್ರೇ ಸಮೀಪತ. ಯಾರು ಬಾಬಾರವರ ಎಲ್ಲ ಗುಣಗಳಿಂದ ಸಮಾನ ಆಗಿರ್ತಾರೋ ಅವರು ಬಾಬಾಗೆ ಏನಾಗ್ತಾರೆ? ಸಮೀಪ ಆಗ್ತಾರೆ. ಯಾರು ಬಾಬಾಗೆ ಸಮೀಪ ಇರ್ತಾರೋ ಅವರು ಬಾಬಾರವರ ಎಲ್ಲ ಗುಣಗಳಲ್ಲಿ ಸಮಾನತೆ ಇರ್ತದೆ. अभी की स्टेज और भविष्य स्टेज में और हर सेकंड साथीपन का अनुभव जन्म जन्मांतर भी नाम रूप संबंध से साथ के अनुभव के निमित्त बनेंगे. अभी की स्टेज और भविष्य की स्टेज, ಭವಿಷ್ಯದ ಸ್ಥಿತಿ ಏನಾಗಿದೆ? ಭವಿಷ್ಯದ ಸ್ಥಿತಿ ಏನಂದು ದೇವಿ ದೇವತೆಗಳು, ಆ ದೇವಿ ದೇವತೆಗಳ ಗುಣ ಚಾಲ್ ಚಲನ್ ಸದ್ಯಕ್ಕಿದಾವ ಅಂತಾರೆ ಬಾಬಾ. ಅಭಿ ಕಿ ಸ್ಟೇಜ್ ಅವ್ರ ಭವಿಷ್ಯ ಸ್ಟೇಜ್ ಮೇ ಎರಡೂದ್ರಲ್ಲಿ ಪ್ರತಿ ಸೆಕೆಂಡ್ನು ಏನಿರಬೇಕು? ಸಾಥಿ ಪನ್ಕ, ಯಾರ ಜೊತೆ? ಬಾಬನ ಜೊತೆ ಅನುಭವ ಮಾಡಿದರೆ ಜನ್ಮ ಜನ್ಮಾಂತರದ್ದು ನಾಮರೂಪ ಸಂಬಂಧದಿಂದನೂ ಕೂಡ ಏನಿರ್ತೀರಾ? ಜೊತೆಗೆ ಇರುವ ಅನುಭವ ಮಾಡ್ತೀರಾ. ಅದಕ್ಕೆ ನೀವು ನಿಮಿತ್ತ ಆಗ್ತೀರಾ ಅಂತಾರೆ ಬಾಬಾ. ವಿಕ್ರಮಾಜಿತ್ बनने में भी साथी और राजा विक्रम बनने के समय भी साथी. ವಿಕ್ರಮಾಜಿತ್ ಆಗುವ ಸಮಯದಲ್ಲಿನೂ ಕೂಡ ನೀವು ಸಾಥಿ ಇರ್ತೀರಾ. ಮುಂದೆ ವಿಕ್ರಮಾದಿತ್ಯ ರಾಜ ಬಂದ ತಕ್ಷಣನೂ ಅಲ್ಲಿನೂ ನೀವೇನಿರ್ತೀರಾ? ಸಾಥಿ ಆಗ್ತೀರಾ. ಹರ್ ಪಾರ್ಟ್ ಮೇ ಹರ್ ವರ್ಣ ಮೇ ಸಾಥ್ ಸಾಥ್ ಹೋಂಗೆ. ಪ್ರತಿಯೊಂದು ಪಾತ್ರದಲ್ಲಿ ನೀವೇನಿರ್ತೀರಾ? ಬ್ರಹ್ಮ ಬಾಬಾರವರ ಜೊತೆ ಜೊತೆಗೆ ಇರ್ತೀರಾ. ಇಸ್ಕಾ ಹಿ ಗಾಯನ್ ಹೇ ಸಾಥ್ ಜಿಯೆಂಗೆ ಸಾಥ್ ಮರೆಂಗೆ ಅರ್ಥಾತ್ ಸಾಥ್ ಚಡೆಂಗೆ ಸಾಥ್ ಗಿರೆಂಗೆ. ಬ್ರಹ್ಮ ಬಾಬಾನ ಜೊತೆ ಇರೋದು. ಬಾಬಾನ ಏನು ಗಾಯನ ಆಗ್ತದೋ ನಮ್ಮದು ಗಾಯನ ಆಗ್ತದೆ. ಯಾವಾಗ? ನಾನು ಬ್ರಹ್ಮ ಬಾಬನ ಸಮಾನ ಆದರೆ, ಬ್ರಹ್ಮ ಬಾಬನ ಸಾಥ್ ಇದ್ದರೆ, ಜೊತೆಗಿದ್ರೆ, ಅದಕ್ಕೆ ಸಾಥ್ ಜಿಯೆಂಗೆ, ಜೊತೆಗೆ ಜೀವನ ಮಾಡೋದು, ಜೊತೆಗೆ ಸಾಯೋದು, ಮತ್ತು ಜೊತೆಗೇ ಏರೋದು, ಬ್ರಹ್ಮ ಬಾಬನ ಜೊತೆಗೇ ಇಳಿಯೋದು. चढ़ती कला उतरती कला दिन और रात दोनों में निरंतर योगी निरंतर साथी. ಏರುವ ಕಲೆದಲ್ಲೇ ಆಗಲಿ, ಇಳಿಯುವ ಕಲೆದಲ್ಲಾಗಲಿ, ಹಗಲು ಇರಲಿ ರಾತ್ರಿ ಇರಲಿ, ಎರಡೂದರಲ್ಲಿ ನಿರಂತರ ಯೋಗಿ ಇರಬೇಕು ಮತ್ತು ನಿರಂತರ ಬಾಬಾ ಅವ್ರಿಗೆ ಸಾಥಿ ಆಗಬೇಕು. ಈಗ ಬಾಬಾ ಏನಾಗಿದ್ದಾರೆ? ಫರಿಸ್ತಾ ಆಗಿದ್ದಾರೆ. ಅವ್ರು ಫರಿಸ್ತಾ ಆಗ್ಯಾರ ಅಂದರೆ ನಾವು ಏನಾಗಬೇಕು? ಫರಿಸ್ತಾ ಸ್ಥಿತಿನಲ್ಲೇ ಇರಬೇಕು. ಅಂದರೆ ಹಗುರು ಇರಬೇಕು, ಭಿನ್ನ, ಈ ಹಳೆ ಜಗತ್ತಿನಿಂದ ಭಿನ್ನ ಆಗಬೇಕು. ಜಿತನಾ ಭೀ ಸಂಗಮ ಪರ್ ಸಾಥ್ ನಿಭಾನೆ ಮೇ ಸಂಪೂರ್ಣ ಹೇ. ಎಷ್ಟು ಈ ಸಂಗಮದಲ್ಲಿ ನೀವು ಸಾಥ್ ನಿಭಾಯಿಸ್ತೀರೋ ಬಾಬನ ಜೊತೆ, ಉತನಾ ಹಿ ಸಮೀಪ್ ಕೆ ಸಂಬಂಧಿ ಬನನೆ ಮೇ ಭೀ ಸಮೀಪ್ ಹೋತೆ ಹೋ. ಎಷ್ಟು ಈಗ ಶಿವಬಾಬಾಗೆ ಬ್ರಹ್ಮ ಬಾಬಾಗೆ ಸಮೀಪ ಆಗ್ತಿರೋ ಅಷ್ಟು ಬ್ರಹ್ಮ ಬಾಬನ ಎಲ್ಲ ಜನ್ಮದಲ್ಲಿನೂ ಬ್ರಹ್ಮ ಬಾಬರವರ ಸಮೀಪದ ಸಂಬಂಧಿಗಳಾಗಿ ಬರ್ತೀವಿ. विश्व की नंबर 1 श्रेष्ठ आत्मा का भी ड्रामा के अंदर महत्व है. ವಿಶ್ವದಲ್ಲಿ ನಂಬರ್ 1 ಶ್ರೇಷ್ಠ ಆತ್ಮನ ಕೂಡ ನಾಟಕದಲ್ಲಿ ಬಹಳ ಒಂದು ಮಹತ್ವದ ಪಾತ್ರ ಇದೆ. ऐसे नंबर 1 आत्मा के सदा संबंध में रहने वाली आत्माओं का भी महत्व हो जाता है. ಇಂಥ ನಂಬರ್ 1 ಆತ್ಮನ ಜೊತೆಗೆ
ನೀವು ಸದಾ ಸಂಬಂಧದಲ್ಲಿ ಬರ್ತೀರಿ ಅಂತಂದರೆ ನಿಮ್ಮ ಪಾತ್ರನೂ ಕೂಡ ಏನಿದೆ, ಮಹತ್ವ ಇದೆ. ಬಾಬಾ ಹೇಳ್ತಾರೆ, जैसे आजकल की अल्पकाल के स्टेटस को पाने वाली आत्माएं कोई प्रेसिडेंट या प्राइम मिनिस्टर बनती है तो उनके साथ उनकी फैमिली का भी महत्व हो जाता है. ಸದ್ಯದ ಸಮಯದಲ್ಲಿ ಯಾರಾದರೂ ಪ್ರೆಸಿಡೆಂಟ್ ಆದರೆ, ಯಾರಾದರೂ ಪ್ರೈಮ್ ಮಿನಿಸ್ಟರ್ ಇದ್ದರೆ, ಅವ್ರ ಫ್ಯಾಮಿಲಿಯವರು ಇದ್ದೀವಿ ಅಂತಂದಾಗ ಅವ್ರ ಜೊತೆ ನಮಗೂ ಏನಿರ್ತದೆ, ಇಂಪಾರ್ಟೆನ್ಸ್ ಇರ್ತದೆ, ನಮಗೂ ಮಹತ್ವ ಇರ್ತದೆ, ನಮಗೂ ರೆಸ್ಪೆಕ್ಟ್ ಇರ್ತದೆ. ಇವರು ಪ್ರೈಮ್ ಮಿನಿಸ್ಟರ್ ತಮ್ಮ, ಪ್ರೈಮ್ ಮಿನಿಸ್ಟರ್ ಮಕ್ಕಳು, ಎಷ್ಟೋ ಕುಟುಂಬನೂ ಕೂಡ ಅವ್ರ ಜೊತೆ ಅವ್ರಿಗೂ ಕೂಡ ಏನಿರ್ತದೆ, ಮಹತ್ವ ಇರ್ತದೆ, ಬೆಲೆ ಇರ್ತದೆ. ಬಾಬಾ ಹೇಳ್ತಾರೆ, तो उनके साथ उनकी फैमिली का भी महत्व हो जाता है. तो सदा काल की श्रेष्ठ आत्मा के संबंध में आने वाली आत्माओं का महत्व कितना ऊंचा होगा. ಇಡೀ ಕಲ್ಪದಲ್ಲಿ 5,000 ವರ್ಷಗಳಲ್ಲಿ ಅಂಥ ಒಂದು ನಂಬರ್ 1 ಶ್ರೇಷ್ಠ ಆತ್ಮನ ಜೊತೆ ನಮ್ಮದು ಜನ್ಮ ಇದೆ ಅಂತಂದಾಗ ನಮ್ಮದೂ ಕೂಡ ಬಹಳಷ್ಟು ಮಹತ್ವ ಇದೆ, ನಮ್ಮ ಜೀವನದ ಕೂಡ ಬಹಳ ಶ್ರೇಷ್ಠತೆ ಇದೆ. ಅಭಿ ಥೋಡಿ ಸಿ ಹಲ್ಚಲ್ ಹೋನೆ दो फिर देखना आदि पुरानी आत्माएं जो सदा साथ का संबंध निभाती आई हैं उनका कितना महत्व होता है. ಬ್ರಹ್ಮ ಬಾಬನ ಜೊತೆ ಇದ್ದಂಥ ಆತ್ಮಗಳಿಗೆಲ್ಲ ಎಷ್ಟು ಬೆಲೆ ಇದಲ್ಲ. ಈಗ ಆದಿಸಿ ಇದ್ದಂಥ ಆತ್ಮಗಳ್ರಿ, ಬ್ರಹ್ಮ ಬಾಬಾರ ಜೊತೆ ಇದ್ದಂಥ ಆತ್ಮಗಳು ಅಂತಂದಾಗ ಜಾನಕಿ ದಾದಿ, ಗುಲ್ಜಾರ್ ದಾದಿ, ದಾದಾಗಳು ಎಲ್ಲರಿಗೂ ಅವ್ರಿಗೂ ಏನಿದೆ, ಇಂಪಾರ್ಟೆನ್ಸ್ ಇದೆ. ಯಾಕೆ ಅವರು ಬಾಬನ ಜೊತೆ ಪಾತ್ರ ಮಾಡಿದರು, ಇನ್ನೂ ಮಾಡ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅಭಿ ಥೋಡಿ ಸಿ ಹಲ್ಚಲ್ ಹೋನೆ ದೋ ಫಿರ್ देखना आदि पुरानी आत्माएं जो सदा साथ का संबंध निभाती आई हैं उनका कितना महत्व होता है. जैसे पुरानी वस्तु का महत्व रखते हैं, वैल्यू समझते हैं, वैसे आप आत्माओं की वैल्यू का वर्णन करते करते, गुणगान करते करते स्वयं को भी धन्य अनुभव करेंगे. ಇವರು ಬ್ರಹ್ಮ ಬಾಬನ ಜೊತೆ ಇದ್ರಿ ಅಂತಂದಾಗ ಅವ್ರಿಗೆ ನಾವು ಏನು ಮಾಡ್ತೀವಿ, ಒಳ್ಳೆಯ ಒಂದು ರೆಸ್ಪೆಕ್ಟ್ ಕೊಡ್ತೀವಿ. ಆ ಒಂದು ಅನುಭವ ನಾವು ಯಾವ ಥರ ಅನುಭವ ಮಾಡ್ತೀವಿ, ಬಾಬನ ಜೊತೆನೇ ಇದ್ದೀವಿ ಅನ್ನೋ ಅನುಭವ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, ಹೇಗೆ ಹಳೆಯ ವಸ್ತುಗಳಿಗೆ ಏನಿರ್ತದೆ, ಬಹಳ ಬೆಲೆ ಇರ್ತದೆ. ಐಸಿ ಶ್ರೇಷ್ಠ ಆತ್ಮಾಯೇ ಅಪನೇ ಕೋ ಸಮಜ್ತೆ ಹೋ. ನಿಮ್ಮನ್ನು ನೀವು ನಾನು ಅಂಥ ಶ್ರೇಷ್ಠ ಆತ್ಮ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಿ. ನೀವು जितना आप बाप के गुण गाते हो उतना ही रिटर्न में ऐसी आत्माओं के गुणगान करेंगे. ಎಷ್ಟೆಷ್ಟು ನೀವು ತಂದೆಯ ಗುಣವನ್ನು ಹಾಡ್ತಾ ಹೋಗ್ತಿರೋ, ಗುಣಗಾನ ಮಾಡ್ತಾ ಹೋಗ್ತಿರೋ, ಅದರ ರಿಟರ್ನ್ದಲ್ಲಿ ನೀವು ಆತ್ಮಗಳದ್ದು ಗುಣಗಾನ ಆಗ್ತದೆ ಅಂತಾರೆ ಬಾಬಾ. ಅಭಿ ಕ್ಯೋ ನಹಿ ಗುಣಗಾನ ಕರ್ತೆ ಹೇ, ಈಗ ಯಾಕೆ ಗುಣಗಾನ ಮಾಡೋದಿಲ್ಲ. ಸೇವಾ ಅಭಿ ಕರ್ತೆ ಹೋ ಲೇಕಿನ್ ಸಂಪೂರ್ಣ ಫಲ ಅಂತ್ ಮೇ ಕ್ಯೋ ಮಿಲ್ತಾ ಹೇ. ಈಗಿನ್ನೂ ಸೇವಾ ಮಾಡ್ತಾ ಇದೆಯಾ, ಎಲ್ಲ ಫಲ ಯಾವಾಗ ಸಿಗ್ತದೆ, ಕೊನೆಗೆ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸೇವಾ ಅಭಿ ಕರ್ತೆ ಹೋ ಲೇಕಿನ್ ಸಂಪೂರ್ಣ ಫಲ ಅಂತ ಮೇ ಕ್ಯೋ ಮಿಲ್ತಾ ಹೇ. ಅಭಿ ಭೀ ಮಿಲ್ತಾ ಹೇ ಲೇಕಿನ್ ಕಮ್. ಈಗಲೂ ಸಿಗ್ತಾ ಇದೆ ಫಲ, ಅದ್ರ ಕಡಿಮೆ. ಉಸ್ಕಾ ಕಾರಣ ಜಾನ್ತೆ ಹೋ, ಅದ್ರ ಕಾರಣ ಏನು. ಅಭಿ ಕಭಿ ಕಭಿ ಬಾಪ್ और आपको कहीं ಮಿಕ್ಸ್ ಕರ್ ದೇತೆ ಹೋ. ಈಗೇನು ಮಾಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಬಾಬಾ ನೆನಪು ಮಾಡೋದಿಲ್ಲ, ಒಳಗೊಳಗೇನು ಮಾಡ್ತೀರಿ, ಅಭಿ ಕಭಿ ಕಭಿ ಬಾಪ್ ಅವ್ರು ಆಪ್ಕೋ ಕಹಿ ಮಿಕ್ಸ್ ಕರ್ತೆ. ಮತ್ತು ನಿಮ್ಮ ನೆನಪು ಮಾಡೋದು, ನಿಮ್ಮದೇ ವಿಚಾರ ಮಾಡೋದು ಮಾಡ್ತೀರಾ. बाप के गुण गाते गाते अपने आप के भी गुण गाने शुरू कर देते हैं. ಬಾಬಾನ ಗುಣಗಾನ ಮಾಡ್ತಿರ್ತೀವಿ, ನಡು ಏನು ಬಂದ್ಬಿಡ್ತೀವಿ, ನಾ ಮಾಡಿದೆ ಅಂತ ಹೇಳ್ಕೊಳಕ್ಕೆ ಶುರು ಮಾಡ್ತೀರಾ. ಬಾಬಾ ಹೇಳ್ತಾರೆ, ಭಾಷಾ ಬಡಿ ಮೀಠಿ ಬೋಲ್ತೆ ಹೋ ಲೇಕಿನ್ ಮೈಪನ್ ಕಾ ಭಾವ ಹೋನೆ ಕೆ ಕಾರಣ ಆತ್ಮಾओं की ಭಾವನಾ ಸಮಾಪ್ತ ಹೋ ಜಾತಿ ಹೈ. ಭಾಳ ಚಂದ ಮಾತಾಡ್ತೀರಾ, ಮೀಠ ಮಾತಾಡ್ತೀರಾ, ಮಧುರ ಮಾತಾಡ್ತೀರಾ, ಆದರೆ ಅಲ್ಲಿ ಏನಾಗ್ತದೆ, ನಾನು ಅನ್ನೋ ಭಾವ ಬರೋದ್ರ ಕಾರಣ ಆತ್ಮಗಳ ಭಾವನೆ ಸಮಾಪ್ತಿ ಆಗಿಬಿಡ್ತದೆ. ಯಹಿ ಸಬ್ಸೆ ಬಡೆ ಸೆ ಬಡ ಅತಿ ಸೂಕ್ಷ್ಮ ತ್ಯಾಗ ಹೇ.
ನಾವೆಲ್ಲ ಹೊರಗಿನ ತ್ಯಾಗ ಮಾಡೋದು ಭಾಳ ಸುಲಭ. ಕಲರ್ ಬಟ್ಟೆ ಬಿಟ್ಟೆ, ಹೊರಗಿನ ಊಟ ಬಿಟ್ಟೆ, ಅದನ್ನು ಬಿಟ್ಟೆ, ಇದನ್ನು ಬಿಟ್ಟೆ, ಎಲ್ಲ ಬಿಟ್ಟೆ ಅನ್ಬೋದು. ಆದರೆ ಒಳಗಡೆ ಸೂಕ್ಷ್ಮ ತ್ಯಾಗ ಏನು ಮಾಡಬೇಕಾಗಿದೆ? ನಾನು ಅನ್ನೋದೇನದ सूक्ष्म त्याग. इसी त्याग के आधार पर नंबर 1 आत्मा ने नंबर 1 भाग्य बनाया और अष्टरत्न नंबर का आधार भी यही त्याग है. ಇದೇ ತ್ಯಾಗ ಮಾಡಿದರು ಬ್ರಹ್ಮ ಬಾಬಾ. ಏನು ತ್ಯಾಗ ಮಾಡಿದರು? ನಾನೇನು ಮಾಡ್ತಿಲ್ಲ, ಎಲ್ಲ ಯಾರು ಮಾಡ್ತೀರಾ? ಶಿವಬಾಬಾ. ನಂದಿಲ್ಲಿ ಏನೂ ಇಲ್ಲ, ಎಲ್ಲ ಅವ್ರದ್ದಿದೆ. ಈ ಒಂದು ಮಾತಿಂದ, ಈ ಒಂದು ಸೂಕ್ಷ್ಮ ತ್ಯಾಗದಿಂದ ಆತ್ಮ ಏನು ಮಾಡ್ತು? ನಂಬರ್ 1 ಭಾಗ್ಯ ಮಾಡಿಕೊಳ್ತು. ಅಷ್ಟಶಕ್ತಿಗಳಲ್ಲಿ, ಅಷ್ಟರತನಗಳಲ್ಲಿ ಒಂದು ಆತ್ಮ ಆಗಿಬಿಡ್ತು. ಅಷ್ಟರತನ್ ನಂಬರ್ಕ, ಅಷ್ಟರತನ್ಗಳಲ್ಲಿ ಬರಬೇಕು. ಅದಕ್ಕೆ ಆಧಾರ ಏನಿದೆ? मैपन का त्याग. हर सेकंड हर संकल्प में बाबा बाबा याद रहे, मैपन समाप्त हो जाए. जब मैं नहीं तो मेरा भी नहीं. ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪದಲ್ಲಿ ಬಾಬಾ ಬಾಬಾ ಅಂತ ನೆನಪಿರಬೇಕು. ನಾನು ಅನ್ನೋದು ಸಮಾಪ್ತ ಆಯಿತು ಅಂತಂದರೆ, ಯಾವಾಗ ನಾನು ಇಲ್ಲ, ನಂದನ್ನೋದು ಇಲ್ಲ. ನಾನು ಅಂತ ಬಂತು ಅಂದರೆ ಏನಾಗ್ತದೆ? ನಂದು ಅಂತ ಬರೋಕ್ಕೆ ಶುರು ಆಗ್ತದೆ. ನಾನೇ ಇಲ್ಲ ಅಂತಂದಾಗ ನಂದೇ ಇರೋದೇ ಇಲ್ಲ. ಮೇರಾ ಸ್ವಭಾವ ಎಲ್ಲಿಂದ ಬಂತು? ಮೇರಾ ಸಂಸ್ಕಾರ ಹೇ, ಮೇರಿ ನೇಚರ್ ಹೇ, ಮೇರಾ ಕಾಮ್ या ड्यूटी, मेरा नाम, मेरी शान. मैंपन में यह मेरा मेरा भी समाप्त हो जाता है. मैंपन और मेरापन समाप्त हुआ, यही समानता और संपूर्णता है. ಒಂದೇದನ್ನು ತ್ಯಾಗ ಮಾಡಿ, ಇದೊಂದು ತ್ಯಾಗ ಮಾಡೋದದ. ಈಗ ನಾವು ಬೇರೆ ಏನೂ ತ್ಯಾಗ ಮಾಡೋದಿಲ್ಲ. ಏನು ತ್ಯಾಗ ಮಾಡೋದದ? ಏನಾರೇ ಉಟ್ಕೊಳ್ರಿ, ತಿನ್ನಿರಿ, ಉಣ್ರಿ, ಏನಾರೇ ಮಾಡಿರಿ, ಒಳಗಡೆ ಮನಸ್ಸಿನಲ್ಲಿ ಏನಿರಬೇಕು? ನಾನು ನನ್ನದು ಅಂತ ಬಿಟ್ಟರೆ ಈ ಸದ್ಯ ಏನಾಗ್ಬಿಡ್ತೀವಿ? ನಂಬರ್ 1 ಆಗಿಬಿಡ್ತೀವಿ. ಬಾಬಾ ಹೇಳ್ತಾರೆ, ನನ್ನ ಸಂಸ್ಕಾರ ನಾ ಅಷ್ಟು ಚಲೋ ಅದೀನಿ, ನನ್ನ ಸಂಸ್ಕಾರ ಭಾರಿ ಇದೆ, ನನ್ನ ನೇಚರ್ ಭಾರಿ ಇದೆ, ನನ್ನ ಡ್ಯೂಟಿ, ನನ್ನ ಹೆಸರು ಪ್ರಸಿದ್ಧಿ ಇದೆ. ಇದೆಲ್ಲ ಬಂತಂದ್ರೆ ಏನಾಗ್ತದೆ? ಇದೆಲ್ಲವನ್ನು ಏನು ಮಾಡಬೇಕು? ತ್ಯಾಗ ಮಾಡಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಆವಾಗ ನೀವೇನಾಗ್ತೀರಾ? ಮೇರಾಪನ್ ಸಮಾಪ್ತಿ ಆಗ್ತದೆ, ಸಮಾನತಾ ಮತ್ತು ಸಂಪೂರ್ಣತೆ ಆಗ್ತೀರಾ. स्वपन में भी मैंपन न हो, इसको कहा जाता है अश्वमेध यज्ञ में मैंपन के अश्व को स्वाहा करना है. ಇದೇನಿದೆ? ಅಶ್ವಮೇಧ ಯಜ್ಞ. ನಾನು ನಂದು ಅನ್ನೋ ಅಹಂಕಾರವನ್ನು ಏನು ಮಾಡಬೇಕು? ಭಸ್ಮ ಮಾಡಬೇಕಾಗಿದೆ. ಯಹಿ ಅಂತಿಮ ಆಹುತಿ. ದೇಹವನ್ನು ಆಹುತಿ ಕೊಡೋದಲ್ಲ, ನಾನು ನಂದು ಅನ್ನೋದೇನದ ಆಹುತಿ ಕೊಡಬೇಕು. और इसी के आधार पर है अंतिम विजय के नगाड़े बजेंगे. ನಾನು ನನ್ನದು ಅನ್ನೋದು ಸ್ವಹ ಮಾಡೋದೇ ಏನದ? ಕೊನೆಗೆ ನಿಮ್ಮದು ವಿಜಯದ ನಗಾಡೆ ಬಾರಿಸ್ತದೆ. ಸಂಘಟನ್ ರೂಪ ಮೇ ಇಸ್ ಅಂತಿಮ ಆಹುತಿ ಕಾ ದಿಲ್ ಸೆ ಆವಾಜ್ ಫೈಲಾವ್. ಸಂಘಟನ ರೂಪದಲ್ಲಿ ಈ ಅಂತಿಮ ಆಹುತಿಯನ್ನು ಹೃದಯದಿಂದ ಹೇಳಿ, ಆವಾಜನ್ನು ಎಲ್ಲ ಕಡೆ ಹರಡಿಸಿ. ಫಿರ್ ಯಹ ಪಾಂಚೋ ತತ್ವ ಸದಾ सब प्रकार की सफलताओं की माला पहनाएंगे. 5 ತತ್ವಗಳು ನಿಮಗೇನಾಗ್ತಾವಂತೆ? ಹಾರ ಹಾಕ್ತಾವೆ ಅಂತ ಹೇಳ್ತಾರೆ ಬಾಬಾ. अब तक तो तत्व भी सेवा में कहीं कहीं विघ्न रूप बनते हैं. ತತ್ವಗಳು ಸೇವೆ ರೂಪದಲ್ಲಿ ನಮಗೇನಾಗ್ತಾವೆ? ಅಲ್ಲಲ್ಲಿ ವಿಘ್ನ ಆಗ್ತಿರ್ತವೆ. लेकिन स्वाहा की आहुति देने से आरती ಉತಾರಿಂಗಿ. ನೋಡ್ರಿ, ಯಾವಾಗ ನೀವು ನಾನು ನಂದು ಅನ್ನೋದನ್ನು ಎಲ್ಲ ಏನು ಮಾಡ್ತೀರಿ? ಆಹುತಿ ಮಾಡ್ತೀರೋ, ಆವಾಗ ಈ 5 ತತ್ವಗಳು ಏನು ಮಾಡ್ತವೆ? ನಿಮ್ಮ ಸೇವೆ ಮಾಡ್ತವೆ ಅಂತ ಹೇಳ್ತಾರೆ ಬಾಬಾ. ಸೇವೆ ಎಲ್ಲ ನಿಮಗೆ ಆರತಿ ಮಾಡ್ತಾವೆ ಅಂತ ಹೇಳ್ತಾವೆ. ಯಾರೋ ನೋಡ್ರಿ, ತತ್ವಗಳು ಮಾಲಿ ಹಾಕ್ತಾವೆ, ಆರತಿ ಮಾಡ್ತಾವೆ. ಖುಷಿಗೆ ಬಾಜೆ ಬಜಾಯೆಂಗೆ.
ತತ್ವಗಳು ಖುಷಿಯಿಂದ संगीत हाड़क शुरू ಮಾಡ್ತವೆ। सब आत्माएं अपनी बहुत काल की इच्छाओं की प्राप्ति करते हुए महिमा के घुंघरू पहन नाचेंगी। ಬಾಬಾ ಹೇಳ್ತಾರೆ, ಎಲ್ಲ ಆತ್ಮಗಳು ತಮ್ಮ ಬಹಳ ದಿನಗಳಿಂದ ಇಚ್ಛೆಯನ್ನು ಪ್ರಾಪ್ತಿ ಮಾಡಿಕೊಂಡು ಮಹಿಮೆಗೆ ಘುಂಘರು ಗೆಜ್ಜೆ ಏನು ಮಾಡ್ತವೆ, ಗೆಜ್ಜೆ ಹಾಕ್ಕೊಂಡು डांस ಮಾಡ್ತವೆ। तब तो अंतिम भक्ति के संस्कार मर्ज होंगे। ऐसे भक्त आत्माओं को भक्तपन का वरदान भी अभी ही आप इष्ट देव आत्मा द्वारा मिलेगा। ಅದಕ್ಕೆ ಹೇಳ್ತಾರೆ ಬಾಬಾ, तब तो अंतिम भक्ति के संस्कार मर्ज होंगे। अंतिम ಭಕ್ತಿಯ ಸಂಸ್ಕಾರ ಏನಾಗಬೇಕು, ಮರ್ಜ್ ಆಗಬೇಕು। ऐसे भक्त आत्माओं को, ಇಂಥ ಭಕ್ತ ಆತ್ಮಗಳಿಗೆ ಭಕ್ತಪಂದ ವರದಾನನ ಕೂಡ ಅಭಿ ಹಿ ಆಪ್ ಇಷ್ಟ ದೇವ ಆತ್ಮ ದ್ವಾರ ಮಿಲೇಗ, ನಾವೇ ಅವ್ರಿಗೆ ಏನು ಮಾಡ್ತೀವಿ, ವರದಾನ ಕೊಡ್ತೀವಿ। ಯಾರಿಗೆ? ಭಕ್ತ ಆತ್ಮಗಳಿಗೆ। कोई को भक्त तू आत्मा का वरदान, कोई को आत्मज्ञानी भव का वरदान। ಕೆಲವ್ರಿಗೆ ಭಕ್ತಾತ್ಮ ಅಂತ ವರದಾನ ಕೊಡ್ತೀರಾ, ಇನ್ನು ಕೆಲವ್ರಿಗೆ ಆತ್ಮಜ್ಞಾನಿ ಅಂತ ವರದಾನ ಕೊಡ್ತೀರಾ। ಸರ್ವ ಆತ್ಮಾओं को अभी वरदानी बन वरदान देंगे। ಎಲ್ಲ ಆತ್ಮಗಳಿಗೂ ವರದಾನವನ್ನು ಹೀಗೆ ನೀವು ಕೊಡ್ತೀರಾ। ಸಾಕಾರಿ ರಾಜ್ಯ करने वालों को राज्य पद का वरदान देंगे। ಸಾಕಾರಿ ರಾಜ್ಯವನ್ನು ಮಾಡ್ತಕ್ಕಂಥ ರಾಜ್ಯ ಪದವಿಗೂ ಕೂಡ ನೀವು ಹೀಗೆ ವರದಾನ ಕೊಡ್ತೀರಾ। ऐसे वरदानी मूर्त कामधेनु आत्माएं बने हो। ನೋಡ್ರಿ ಬಾಬಾ ನಮಗೇನು ಟೈಟಲ್ ಕೊಡ್ತಿದ್ದಾರೆ, ವರದಾನಿ ಮೂರ್ತ ಕಾಮಧೇನು ಅಂತ। ನಮಗೆ ಅಷ್ಟು ವರದಾನಗಳನ್ನು ಕೊಡಬೇಕು। ಈಗ ನಾವೆಲ್ಲ ಸಿಕ್ಕ ಆತ್ಮಗಳಿಗೆಲ್ಲ ಏನು ಮಾಡಬೇಕು, ಸಂಪನ್ನ ಭವ, ಆತ್ಮಾಭಿಮಾನಿ ಭವ, ಭಕ್ತಾತ್ಮ ಭವ, ಜ್ಞಾನಿತು ಆತ್ಮ ಭವ, ಎಲ್ಲರಿಗೂ ಏನು ಮಾಡ್ಬೇಕಂತಾರೆ ಬಾಬಾ, ವರದಾನ ಕೊಡಬೇಕು। ಹಂಗೆ ಅನ್ಕೊತಿದ್ದೀರಾ? ನಾನೆಲ್ಲ ಆತ್ಮಗಳಿಗೆ ವರದಾನ ಕೊಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರೇನು? ಜೋ ಆತ್ಮ ಜೋ ಮಾಂಗೆ ತಥಾಸ್ತು। ದೇವಿ ಕೈ ಯಾವಾಗಲೂ ಏನಿರ್ತದೆ? ಯಾಕೆ ಹಿಂಗಿರ್ತದ? ಕೈ ಏನು ಮಾಡ್ತೀವಿ? ತಥಾಸ್ತು ತಥಾಸ್ತು ತಥಾಸ್ತು, ಅಸ್ತು ಅಸ್ತು ಅಸ್ತು। ಅದಕ್ಕೆ ಯಾವಾಗಲೂ ಏನು ಸಂಕಲ್ಪ ಮಾಡಬೇಕಂತ? ಒಳ್ಳೆಯ ಸಂಕಲ್ಪನೆ ಮಾಡಬೇಕಂತ ಹೇಳೋದಿಲ್ಲ, ಹೊರಗಡೆ ಭಕ್ತಿ ಮಾರ್ಗದಲ್ಲೇ ಹೇಳ್ತಾರೆ। ಅಶ್ವಿನಿ ದೇವತೆಗಳು ಅಸ್ತು 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 ಅಂತಿರ್ತಾರಂತ। ನಾನೇನಾರ ಸಂಕಲ್ಪ ಮಾಡೋ ಹೊತ್ತಿಗೆ ಆ ಅಶ್ವಿನಿ ದೇವತೆಗಳು ನನ್ನ ಕಡೆ ಬಂದು ವರದಾನ ಕೊಟ್ಟು ಬಿಟ್ಟರೆ ಅದು ಅಸ್ತು ಆಗಿಬಿಡ್ತೈತಿ। ಯಾವಾಗ ಅವ್ರು ನನ್ನ ಕಡೆ ಬರ್ತಾರೋ ಗೊತ್ತಿಲ್ಲ। ನಾನು ಏನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ಅವಾಗ ಅಸ್ತು ಅಂದುಬಿಟ್ರೆ ಏನಾಗ್ಬಿಡ್ತದೆ, ಅದಾಗ್ಬಿಡ್ತದೆ। ಅದಕ್ಕೆ ಯಾರು ಹೊಣೆಗಾರು? ಅದನ್ನು ಹೇಳ್ತಾರೆ ಬಾಬಾ। ಅದಕ್ಕೆ ನೀವು ಈಗ ಅಶ್ವಿನಿ ದೇವತೆಗಳಂದ್ರೆ ಯಾರು? ಅವರು ನೀವೇ ಅಂತಾರೆ ಬಾಬಾ। ನೀವು ಸಂಗಮ ಯುಗದಲ್ಲಿ ಸದಾ ಕಲ್ಯಾಣಿ ಮೂರ್ತಿ, ವಿಶ್ವ ಕಲ್ಯಾಣಕಾರಿ ಭಾವನಾದಿಂದ ಎಲ್ಲರಿಗೂ ಏನು ಮಾಡ್ತೀರಾ ನೀವು? ಒಳ್ಳೆಯದಾಗಲಿ ಒಳ್ಳೆಯದಾಗಲಿ, ಎಲ್ಲ ಆತ್ಮಗಳಿಗೆ ಕಲ್ಯಾಣ ಭಾವನೆ ಏನು ಇಟ್ಕೊಂಡಿರ್ತೀವಿ, ಶುಭ ಭಾವನಾ ಶುಭ ಕಾಮನೆಯನ್ನು ಏನು ಇಟ್ಕೊಂಡಿರ್ತೀವಲ್ಲ, ನಾವೇ ಅಶ್ವಿನಿ ದೇವತೆಗಳು। ಅದಕ್ಕೆ ಹೇಳ್ತಾರೆ ಬಾಬಾ, ಯಾವಾಗಲೂ ತಥಾಸ್ತು ಐಸಿ ಆತ್ಮಾओं को सदा समीप और साथी कहा जाता है। ಯಾವಾಗಲೂ ಯಾರು ಬೇಡಿದಂಥ ಆತ್ಮಗಳಿಗೆ ತಥಾಸ್ತು ಅಂತ ಇರ್ತೀರೋ ಅಂಥ ಆತ್ಮಗಳ ಬಾಬಾಗೆ ಸಮೀಪ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ। ಐಸೇ ಸದಾ ಶೂರ್ವೀರ್, ಇಂತಹ ಯಾವಾಗಲೂ ಶೂರವೀರ್, ಯಾವಾಗಲೂ ಸಿಂಹಾಸನದಲ್ಲಿ ಕಿರೀಟಧಾರಿಗಳಾಗಿ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪದಲ್ಲಿ ಶ್ರೇಷ್ಠ ತ್ಯಾಗದಿಂದ ಶ್ರೇಷ್ಠ ಭಾಗ್ಯವನ್ನು ಮಾಡಿಕೊಳ್ಳುವಂತಹ, ಪ್ರತಿ ಹೆಜ್ಜೆಯಲ್ಲಿ ತಂದೆಯನ್ನು ಫಾಲೋ ಮಾಡ್ತಾ ಪ್ರತಿ ಸಮಯ ಎಲ್ಲ ಖಜಾನೆಗಳಿಂದ ಸಂಪನ್ನ, ಅಖೂಟ ಖಜಾನೆಯಿಂದ ಸದಾ ಸಂಪೂರ್ಣ ಇರುವಂತಹ ಲಕ್ಷ್ಯ ಮತ್ತು ಲಕ್ಷಣ, ಗುರಿ ಮತ್ತು ಲಕ್ಷಣಗಳು ಒಂದೇ ಆಗಿರಬೇಕು। ಸದಾ ಸಂಪೂರ್ಣ ರಖನೆ ವಾಲೆ, ಎಲ್ಲವನ್ನ ಸಂಪೂರ್ಣ ಇರ್ತಕ್ಕಂತಹ ಇಂಥ ಸಂಪೂರ್ಣ ಶ್ರೇಷ್ಠಾತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ।
इस अव्यक्त वाणी की विशेष बातें ಏನಿತ್ತು ವಿಶೇಷತಾ ಸಮಾನತಾ ಹಿ ಸಮೀಪತಾ ಕೋ ಲಾಯಿಗಿ. ಬ್ರಹ್ಮ ತಂದೆಯ ಶಿವಬಾಬಾ ತಂದೆಯ ಸಮಾನ ಆಗ್ತಾ ಆಗ್ತಾ ಹೋದ ಹಾಗೆ ನಾವು ಅವ್ರಿಗೆ ಸಮೀಪ ಬರ್ತೀವಿ. ಜಿತನಾ ಭಿ ಸಂಗಮ ಪರ್ ಸಾಥ್ ನಿಭಾನೆ ಮೇ ಸಂಪೂರ್ಣ ಹೇ. ಈ ಸಂಗಮದಲ್ಲಿ ಇಬ್ಬರೂ ತಂದೆಗಳಿಗೆ ಎಷ್ಟು ಸಾಥ್ ನಿಭಾಯಿಸ್ತೀವಿ. ಸಾಥ್ ನಿಭಾನ ಅಂದರೆ ಅವ್ರ ಜೊತೆ ಅವ್ರು ಏನು ಮಾಡ್ತಾರೋ, ಅವರಿಬ್ಬರು ಏನು ಹೇಳ್ತಾರೋ ಅದನ್ನು ಮಾಡ್ತಾ ಸಂಪೂರ್ಣ ಆಗ್ತಾರೋ, ಉतना ही समीप के संबंधी बनने में भी समीप होते हैं. 5,000 ವರ್ಷಗಳಲ್ಲಿ ಪ್ರತಿ ಜನ್ಮದಲ್ಲಿನೂ ಕೂಡ ನಾವೇನಾಗ್ತೀವಿ ಅಂತ ಬ್ರಹ್ಮ ತಂದೆಯ ಸಮೀಪದಲ್ಲೇ ಜನ್ಮ ತಗೊಳ್ತೀವಿ ಅಂತ ಹೇಳ್ತಾರೆ ಬಾಬಾ. विश्व की नंबर 1 श्रेष्ठ आत्मा का भी ड्रामा के अंदर महत्व है. ವಿಶ್ವದ ನಂಬರ್ 1 ಶ್ರೇಷ್ಠ ಆತ್ಮಗಳದ್ದು ಕೂಡ ಡ್ರಾಮಾದಲ್ಲಿ ಬಹಳಷ್ಟು ಮಹತ್ವ ಇದೆ. ಯಾರ್ದು? ಬಾಬಾರವರ ಜೊತೆಗಿದ್ದಂಥ ಆತ್ಮಗಳದ್ದು ಮಹತ್ವ ತುಂಬ ಇದೆ. ಐಸೇ ನಂಬರ್ 1 ಆತ್ಮಕ್ಕೆ ಸದಾ ಸಂಬಂಧಮೇ. ಇಂತಹ ನಂಬರ್ 1 ಆತ್ಮದ ಜೊತೆಗೆ ಸದಾ ಸಂಬಂಧದಲ್ಲಿ ಬರುವಂತಹ ಆತ್ಮಗಳ ಮಹತ್ವ ತುಂಬಾ ಇದೆ. ಸೆಕೆಂಡ್ ಪಾಯಿಂಟ್, ಜಿतना ಆಪ್ ಬಾಪ್ ಕೆ ಗುಣ ಗಾತೆ ಹೋ. ನೀವು ಎಷ್ಟೆಷ್ಟು ತಂದೆ ಗುಣ ಗಾಯನ ಮಾಡ್ತೀರೋ ಉतना ही रिटर्न में ऐसी आत्माओं के गुणगान करेंगे. ನೀವೆಷ್ಟು ಬಾಬನ ಗುಣಗಾನ ಮಾಡ್ತೀರೋ ಅಷ್ಟೇ ಗುಣಗಾನ ನಿಮ್ಮದು ಆಗ್ತದೆ ಅಂತ ಹೇಳ್ತಾರೆ ಬಾಬಾ. विश्व की नंबर 1 श्रेष्ठ आत्मा का भी ड्रामा के अंदर महत्व है. बाबा ಹೇಳ್ತಾರೆ, कभी कभी बाप और आप को मिक्स कर देते हो. मैंपन का भाव होने के कारण आत्माओं की भावना समाप्त हो जाती है. यही बड़े से बड़ा त्याग है. ನಡು ಏನು ಮಾಡ್ತೀರಾ, ಮತ್ತೆ ನಿಮ್ಮದು ಮಿಕ್ಸ್ ಮಾಡ್ಕೊಳ್ತೀರಾ, ಅದನ್ನು ತೆಗಿಯೋದೇ, ಅದನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಆ ಭಾವನೆಯನ್ನು ಸಮಾಪ್ತಿ ಮಾಡೋದಕ್ಕೆ ದೊಡ್ಡ ತ್ಯಾಗ. ಪ್ಯೂರಿಟಿ ಹಿ ಪರ್ಸನಾಲಿಟಿ. ಹೊರಗಡೆ ವ್ಯಕ್ತಿತ್ವ ವಿಕಸನ ಮಾಡೋದಕ್ಕೆ ಏನೆಲ್ಲ ಕ್ಲಾಸ್ ಮಾಡ್ತಾರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಥೇಳಿ ಅದು ಒಂದು ಕೋರ್ಸೇ ಅದು. ಆದರೆ ಬಾಬಾ ಹೇಳ್ತಾರೆ, ನಮ್ಮ ವ್ಯಕ್ತಿತ್ವ ಅಂದ್ರೇ ಏನು? ಪವಿತ್ರತಾ. ಪವಿತ್ರತಾ ಅಂದ್ರೇ ವ್ಯಕ್ತಿತ್ವ. जितनी जितनी प्यूरिटी होगी तो प्यूरिटी की पर्सनालिटी स्वयं ही सर्व के सिर झुकाएगी. ಎಷ್ಟೆಷ್ಟು ಪವಿತ್ರತಾ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೋ ಅಷ್ಟು ಇಡೀ ವಿಶ್ವಾತ್ಮರೆಲ್ಲ ನಿಮಗೆ ತಲೆ ಬಾಗೇ ಬಾಗ್ತಾರೆ. अभी मेहनत एनर्जी और मनी भी लगानी पड़ती है. फिर यह दोनों का काम यह प्यूरिटी की पर्सनालिटी करेगी. ಈಗಿನ ಏನಿದೆ ಪರಿಶ್ರಮ ಬೇಕು, ಶಕ್ತಿ ಬೇಕು, ಮತ್ತು ಹಣನೂ ಬೇಕಾಗ್ತದೆ, ಎಲ್ಲ ಹಾಕಬೇಕಾಗ್ತದೆ. ಮುಂದೆ ಹೋದ ಹಾಗೆ ಯಹ ಪ್ಯೂರಿಟಿ ಕಿ ಪರ್ಸನಾಲಿಟಿ ಕರೆಗಿ. ಮುಂದೆ ಹೋದಂಗೆ ಇದು ಯಾವಾಗ ಹೇಳಿದ್ರು ಬಾಬಾ? 1978ನಲ್ಲಿ ಸ್ವಲ್ಪ ಹಣದ ಕೊರತೆ ಆಗಿರ್ಬೋದು. ಈಗ ಬ್ರಹ್ಮಕುಮಾರಿ ಅಂದರೆ ಸಾಕು, ಯಾರು ಎಷ್ಟು ಬೇಕಾದಷ್ಟು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಮೌಂಟ್ ಅಬುದಲ್ಲಿ ಎಷ್ಟು ಬರ್ತದಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, ಅದು ಎದರಿಂದ? ಪವಿತ್ರತಾ ಶಕ್ತಿ. ಈಗ ಆಶ್ರಮಗಳಿಗೆ, ಮಠಗಳಿಗೆ ಎಲ್ಲರೂ ದುಡ್ಡು ಕೊಡ್ತಾರೆ ಅಂದರೆ ಎದಕ್ಕದು? ಪವಿತ್ರತಾ ಶಕ್ತಿಗೆ ಹಂಗಿರ್ತದೆ ಅಂತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.